ಮತ್ತೆ ಮಂಡ್ಯ ಅಖಾಡಕ್ಕೆ ಇಳಿದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಇವತ್ತು ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ಮೂರ್ನಾಲ್ಕು ದಿನಗಳ ಪ್ರಚಾರದ ಬಳಿಕ ಕಾಣಿಸಿಕೊಂಡಿರಲಿಲ್ಲ ಯಶ್ ಮತ್ತು ದರ್ಶನ್. ಆದ್ರೆ ಇದೀಗ ಮತ್ತೆ ಎಲೆಕ್ಷನ್ ಫೀಲ್ಡ್ಗೆ ರಾಕಿ ಬಾಯ್ ಯಶ್ ಇಳಿದಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಪರ ಯಶ್ ಭರ್ಜರಿ ಪ್ರಚಾರವನ್ನ ಇವತ್ತು ಮಾಡ್ತಾರೆ. ಡಿಕೆ ಹಳ್ಳಿಯಿಂದ ಆರಂಭ ಆಗುತ್ತೆ ರಾಜಹುಲಿಯ ರೋಡ್ ಶೋ. ರಾಕಿಂಗ್ ಸ್ಟಾರ್ ರೋಡ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಜೊತೆಗೆ ಜಯಘೋಷ ಕೂಡ ಮುಗಿಲು ಮುಟ್ಟಿದೆ. ಇಂದು ಮಳವಳ್ಳಿಯ 33 ಹಳ್ಳಿಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಸುತ್ತಿ ಪ್ರಚಾರವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಪಿಸಿ ಮೋಹನ್ ಬೆಂಗಳೂರು ಕೇಂದ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಪರ ದರ್ಶನ್ ಇವತ್ತು ಕ್ಯಾಂಪೇನ್ ಮಾಡ್ತಾರೆ ಬೆಂಗಳೂರಿನಲ್ಲಿ. ಮತಯಾತ್ರೆಗೆ ಬಂದಿದೆ. ಈ ರಾಜಾವಲಿ ಯಾವತ್ತು ಗೆಲುವೆ. ರಾಜಾವಲಿ ಗೆಲುವು ಮಂಡ್ಯದ ಗೆಲುವು. ಸುಮಲತಾ ಅಂಬರೀಶ್ ಪರವಾಗಿ ಮತಯಾಚನೆಗೆ ರಾಜಾವಲಿ ಬಂದಿದೆ. ರಾಜಾವಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದಿದ್ದಾರೆ. ದಯವಿಟ್ಟು ಈ ಮೀಡಿಯಾದವ್ರ ಮುಂದೆ ಹೋದ್ರೆ ಅಣ್ಣವರು ಕಾರಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ದಯವಿಟ್ಟು ಮೀಡಿಯಾದವ್ರ ಮುಂದೆ ನಡೆದ್ರು ಬೇಗ. ರಾಜಾವಲಿ ಖ್ಯಾತಿಯ ಅಂಬರೀಶ್, ಸುಮಲತಾ ಅಂಬರೀಶ್ ಪರವಾಗಿ ಕ್ರಮ ಸಂಖ್ಯೆ 20 ಕಾಳು ಓದುತ್ತಿರುವಂತಹ ಮನುಷ್ಯ ರಾಕಿಂಗ್ ಸ್ಟಾರ್ ಯಶ್, ರಾಜಾವಲಿ ಯಶ್, ಕೆಜಿಎಫ್ ಖ್ಯಾತಿಯ ಯಶ್ ನಮ್ಮೆಲ್ಲರೂ ಉದ್ದೇಶಿಸಿ ಮತಯಾಚನೆ ಬಂದಿದ್ದಾರೆ. ಹಿಂದೆ ಕಾರ್ಗೆ ಹೋಯ್ತೀವಿ ಆ ಕಡೆ. ಇದು ನೈಸರ್ಗಿಕ ಬಂದ್ಬಿಟ್ಟೆ ಮುಂದಕ್ಕೆ ಎಲ್ಲ ಎಲ್ಲರೂ ಈಗ ಕೆಜಿಎಫ್ ಖ್ಯಾತಿ ಅಂದ್ರು. ಕೆಜಿಎಫ್ ಗಿಂತ ಮುಂಚೆ ರಾಜಾ ಹುಲಿ ಅನ್ನೋ ಒಂದು ಸಿನಿಮಾ ಎಲ್ಲ ನಿಂದಾಗದಲ್ಲೂ ಶೂಟ್ ಮಾಡಿದ್ದು. ಮುಕ್ಕಾಲ್ ಭಾಗ ಮಳವಳ್ಳಿ, ಕೊಳ್ಳೇಗಾಲ ಈ ಬೆಲ್ಟಲ್ಲೂ ಶೂಟ್ ಮಾಡಿದ್ದು. ಇವತ್ತಿನ ದಿನ ಬಹಳ ಮುಖ್ಯವಾದ ವಿಷಯಕ್ಕೆ ಬಂದಿರೋದು 18ನೇ ತಾರೀಕು ನಡೀತಾ ಇರೋ ಒಂದು ಚುನಾವಣೆಯಲ್ಲಿ ನಮ್ಮ ಅಂಬರೀಶ್ ಅಣ್ಣನವರ ಪತ್ನಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧಿಸ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತು, ಎಲ್ರು ಬುದ್ಧಿವಂತರಿದ್ದೀರಾ, ನೋಡ್ತಾ ಇದ್ದೀರಾ ಬೆಳವಣಿಗೆಗಳು ಯಾವ್ಯಾವ ತರ ಆಗ್ತಾ ಇದೆ, ಏನೇನ್ ನಡೀತಾ ಇದೆ ಅಂತ. ನಾವು ಬಂದಿರೋ ಕಾರಣನೂ ನಿಮಗ್ ಗೊತ್ತು. ಒಂದೇ ಉದ್ದೇಶ, ಪ್ರೀತಿ, ವಿಶ್ವಾಸ, ಸಂಬಂಧ. ಆ ವ್ಯಕ್ತಿ ಅಂಬರೀಶ್ ಅಣ್ಣ ಇದ್ದಾಗ ಸಾಕಷ್ಟು ಜನಕ್ಕೆ ಪ್ರೀತಿ ಹಂಚಿದ್ದಾರೆ. ಸಾಕಷ್ಟು ಜನ ಬೆಳೀತಿರ್ಬೇಕಾದ್ರೆ ಜೊತೆಲಿ ನಿಂತಿರುವಂತ ವ್ಯಕ್ತಿ. ಇವತ್ತು ಅವ್ರಿಲ್ಲ ಅಂತ ಅವ್ರ ಮನೆಯವ್ರನ್ನ ನಾವು ರೋಡಲ್ಲಿ ನಿಲ್ಲೋದಕ್ಕೆ ಬಿಡಲ್ಲ, ಅಥವಾ ಯಾರೋ ಅವ್ರ ಮನೆಯವ್ರ ಬಗ್ಗೆ ಅವರಿಂದನೇ ಉಪಯೋಗ ಪಡ್ಕೊಂಡು ಮಾತಾಡ್ತಿರೋರ ಬಗ್ಗೆ ಸುಮ್ಮನೆ ನೋಡ್ಕೊಂಡಿರೋ ಜಾತಿ ನಮ್ದಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ, ನಮ್ಮ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಬಂದು ಸ್ಪರ್ಧೆ ಮಾಡಬಹುದು, ನಿಲ್ಲಬಹುದು. ಅದ್ರಲ್ಲಿ ತಪ್ಪೇನಿದೆ? ಅದರಲ್ಲೂ ಒಂದು ಹೆಣ್ಣು ಮಗಳು ಹೆಜ್ಜೆ ಇಟ್ಟ ತಕ್ಷಣ ಹೆಜ್ಜೆ ಇಟ್ಟಿದ್ದೇ ತಪ್ಪು ಅನ್ನೋ ರೀತಿ ಮಾತುಗಳಾಡ್ತಾ ಇದಾರಲ್ಲ, ಅದೆಲ್ಲ ತಪ್ಪು. ಒಂದ್ ಅವಕಾಶ ನೀವೆಲ್ಲ ಅವ್ರಿಗೆ ಮಾಡಿಕೊಡ್ಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಯವಿಟ್ಟು ಮಾತು ಕೇಳಿಸ್ಕೋಬೇಕು. ನೀವೆಲ್ಲ
ಸಾಕಷ್ಟು ಜನಕ್ಕೆ ತಪ್ಪು ಕಲ್ಪನೆ ಇದೆ. ಈ ಕೆಲಸ ಕಾರ್ಯಗಳಾಗಬೇಕು ಅಂದ್ರೆ ರಾಜ್ಯ ಸರ್ಕಾರದ ಇವಾಗ ಏನೇನು ಅನೌನ್ಸ್ ಆಗಿದೆ ಅಥವಾ ಏನೇನು ಕೆಲಸಗಳು ಮಾಡ್ತಿದ್ದಾರೆ ಅಂತ ಹೇಳಿದರೆ ಈ ಚುನಾವಣೆ ಮೇಲೆ ಅದ್ರ ಈ ಚುನಾವಣೆಯಿಂದ ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಾ ಇರೋದು. ಪಾರ್ಲಿಮೆಂಟ್ ಎಲೆಕ್ಷನ್ ಹೆಂಗ್ ಕೆಲಸ ಆಗುತ್ತೆ, ಇದು ಯಾರು MP ಆಗಿ ನೀವು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಕಳಿಸ್ತಿರೋ ಅವ್ರ ಕೆಲಸ ಏನ್ ಗೊತ್ತಾ, ನಿಮ್ಮ ಸಮಸ್ಯೆಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಚರ್ಚೆ ಮಾಡೋದು. ಚರ್ಚೆ ಮಾಡಿ ಅಲ್ಲಿ ಗವರ್ಮೆಂಟ್ಗಳಲ್ಲಿ ಏನ್ ಸ್ಕೀಮ್ಗಳು ತರ್ತಾರೆ, ಏನು ಕಾರ್ಯಕ್ರಮಗಳು ರೂಪಿಸ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಡೆಲ್ಲಿಲಿ ಆ ಕಾರ್ಯಕ್ರಮಗಳು ರೂಪಿಸುವಂತ ಆ ಫಂಡ್ಗಳನ್ನ ತಂದು ನಿಮ್ಗಳಿಗೆ ಕೆಲಸ ಮಾಡೋದು ಒಂದು ಪಾರ್ಲಿಮೆಂಟ್ ಏನಿದೆ, ಪಾರ್ಲಿಮೆಂಟ್ ಏನಿದೆ ಯಾರು ಸದಸ್ಯರಾಗ್ತಾರೆ ಅವ್ರ ಕೆಲಸ. ಸೊ ಈ ಕೆಲಸ ನಡೆಯೋದಕ್ಕೆ ಯಾರನ್ನ ನೀವು ಆಯ್ಕೆ ಮಾಡ್ತೀರಾ? ಯಾರಿಗೆ ಆ ಭಾಷೆ ಆ ಜ್ಞಾನ ಎಲ್ಲ ಚೆನ್ನಾಗಿದೆ ಅಲ್ಲೋ ಕೂತ್ಕೊಂಡು ಮಾಡೋಂತ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಬೇಕು. ಸುಮಲತಾ ಅವ್ರಿಗೆ ಆ ಅರ್ಹತೆ ಇದೆಯಾ ಇಲ್ವಾ ನೀವ್ ಹೇಳ್ರಪ್ಪ. ಅದ್ರ ಮೇಲೆ ಪ್ರೀತಿ ವಿಶ್ವಾಸ ಇದೆ ಅವ್ರಿಗೆ. ಅಂಬರೀಷ್ ಅಣ್ಣ ಯಾರ ಮುಂದೆನೂ ಕೈಯೊಡ್ಡಂತ ಸ್ಥಿತಿ ತಂದಿಟ್ಟಿಲ್ಲ. ಅಂಬರೀಷ್ ಅಣ್ಣ ಯಾವತ್ತು ಕರಪ್ಷನ್ ಮಾಡಿ ಯಾರಿಗೋ ಜನಗಳ ದುಡ್ಡಲ್ಲಿ ಮೋಸ ಮಾಡಿ ತಿಂದು ಬದುಕ್ತವ್ರಲ್ಲ. ಅವ್ರ ಕುಟುಂಬಕ್ಕೂ ಆ ಗುಣ ಬರಲ್ಲ. ಅವ್ರ ಫ್ಯಾಮಿಲಿಲಿ ಒಂದ್ ಹೆಣ್ಮಗಳು ಧೈರ್ಯ ಮಾಡಿ ನಿಂತಿದ್ದಾರೆ. ಇಲ್ಲಿರೋ ಹೆಣ್ಮಕ್ಳಾಗ್ಬೋದು, ಹಿರಿಯರಾಗ್ಬೋದು, ಎಲ್ರು ಅರ್ಥ ಮಾಡ್ಕೋಬೇಕು. ಎಲ್ರಿಗೂ ಅವಕಾಶ ಕೊಟ್ಟಿದ್ದೀರಾ, ಎಲ್ರಿಗೂ ಹರಿಸಿದ್ದೀರಾ. ನೀವು ರಾಜ್ಯದಲ್ಲಿ 7 ಜಾಗಗಳು ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ರಿಗೂ ಕೊಟ್ಟಿದ್ದೀರಾ, ಕೊಡಿ, ಒಳ್ಳೆಯಲ್ಲ, ಅದರಲ್ಲೇನು ತಪ್ಪಿಲ್ಲ. ಆದ್ರೆ ಈ ಕ್ಷಣದಲ್ಲಿ ಇವ್ರಿಗೂ ಒಂದು ಅವಕಾಶ ಕೊಟ್ಟು ನಿಮ್ಮ ಭಾಗದಿಂದ ನಿಮ್ಮ ಜಿಲ್ಲೆಯ ಸೊಸೆ ನಿಮ್ಮ ಜಿಲ್ಲೆಯ ಸೊಸೆಯನ್ನೇ ನೀವು ಆಯ್ಕೆ ಮಾಡಿ ಕಳಿಸಿ ಅವ್ರಿಗೊಂದು ಶಕ್ತಿ ತುಂಬಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ದಯವಿಟ್ಟು ಇದನ್ನ ನಿಮ್ ಮನೆಗಳಲ್ಲೂ ಅರ್ಥ ಮಾಡಿಸಿ, ನೀವುಗಳು ಅರ್ಥ ಮಾಡ್ಕೊಳ್ಳಿ. ಯಾರೋ ಬಂದು ಈಗ ಒಂದು ಹೆಜ್ಜೆ ಇಟ್ಟ ತಕ್ಷಣ ಎದುರಿಸ್ಬಿಟ್ರೆ ಎದುರ್ಕೊಂಡು ಮಂಡ್ಯ ಸೊಸೆ ಹೋಗಲ್ಲ. ನೀವೆಲ್ಲ ಇರೋವರೆಗೂ ಅವ್ರು ನಿಮ್ ಜೊತೆ ಇರ್ತಾರೆ. ನಾವು ಅಷ್ಟೇ ಹೇಳ್ತಾ ಇದೀವಿ, ಸುಮ್ಮನೆ ಬಂದು ಮಾತಾಡೋದು ಅಂತಲ್ಲ, ನಮ್ ಬಗ್ಗೆನೂ ನಿಮ್ಗೆ ಗೊತ್ತಿರುತ್ತೆ. ಜನಗಳ ಕಷ್ಟ ಅಂದಾಗ ಮಿಡಿತೀವೋ ಇಲ್ವೋ ಅನ್ನೋದು ನೀವು ನೋಡಿರ್ತೀರಾ. ಜಾಸ್ತಿ ಇವತ್ತು ಮಾತಾಡಲ್ಲ, ಬಟ್ ನಾನು ದಿನೇ ಬರ್ತಾ ನಿಮ್ಗಳ ಜೊತೆ ಬೆರಿತಾ ನನಗೆ ಇನ್ನೂ ಅರ್ಥ ಆಗ್ತಿದೆ. ಸಾಕಷ್ಟು ದಿನ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಕೆಲಸಗಳು ಸುಮಲತಾ ಅವ್ರ ಕಡೆಯಿಂದ ಆಗುತ್ತೆ. ನಾನು ಇರ್ತೀನಿ. ಒಳ್ಳೇದಾಗ್ಲಿ, ಒಂದ್ಸಲ ಆಶೀರ್ವಾದ ಮಾಡಿ. 4 ಹೆಸರು ಸುಮಲತಾ ಅಂತಿದೆ. ಮೊನ್ನೆ ನೋಡಿದ್ರೆ ಒಂದ್ ಫೋಟೋ ಬಂದಿದೆ. ಫೋಟೋ ನೋಡಿದ್ರಲ್ರಪ್ಪ, ಅಲ್ಲಿ ಅರ್ಥ ಏನು? ನಿಮ್ಗೆ ಯಾಮರ್ಸ್ಬೋದು ಅಂತನಾ, ಅಥವಾ ನಿಮ್ಗಳಿಗೆ ತಲೆ ಇಲ್ಲ ಅಂತನಾ? ಜನಗಳನ್ನ ದಯವಿಟ್ಟು ನೀವೆಲ್ಲ ಒಂದ್ಸಲ ತೋರಿಸ್ಬೇಕು. ಕ್ರಮ ಸಂಖ್ಯೆ ಏನು? ಕ್ರಮ ಸಂಖ್ಯೆ 20. ಅವ್ರ ಗುರುತು ಕಾಳೆ ಓದಿಸ್ತಿರೋ ರೈತ. ಒಂದು ಸಲ ಅವಕಾಶ ಮಾಡಿಕೊಡಿ ದಯವಿಟ್ಟು. ಆಮೇಲೆ ನೋಡಿ, ನಿಜವಾಗ್ಲೂ ಇವರಿಂದ ಒಳ್ಳೆ ಕೆಲಸಗಳಾಗುತ್ತೆ. ರಾಜ್ಯಕ್ಕೆ ಒಳ್ಳೆ ನಾಯಕರನ್ನ ಮಂಡ್ಯದಿಂದ ಕೊಡುಗೆ ಕೊಡ್ತೀರಾ, ಅಷ್ಟೇ ಹೇಳಬಲ್ಲೆ ನಾನು. ಥ್ಯಾಂಕ್ ಯು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಇನಪ್ಪ. ಹರೀಶ್, ಯಾವ ರೀತಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಯಶ್, ಜೊತೆಗೆ ಇಲ್ಲಿ ಎದುರಾಳಿಗೂ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಖಂಡಿತ ಯಶದ 2 ದಿನಗಳ ಬ್ರೇಕ್ ಆದ ನಂತರ ಮತ್ತೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಮಂಡ್ಯದ ಅಖಾಡಕ್ಕೆ ಇಳಿದಿದ್ದಾರೆ. ಸುಮಲತಾ ಅವರ ಪರ ಪ್ರಚಾರ ಮಾಡ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಏನವರು ಪ್ರಚಾರದ ಶೈಲಿ ಇತ್ತು ಅದನ್ನೇ ಮುಂದುವರಿಸಿದ್ರೆ ಅಂತ ಹೇಳ್ಬೋದು. ಹೆಣ್ಣುಮಕ್ಕಳನ್ನ ಎಜುಕೇಟ್ ಮಾಡೋದ್ರ ಮುಖಾಂತರ ಹೆಣ್ಣುಮಕ್ಳು ಮತದಾನ ಮಾಡಬೇಕು, ಒಂದು ಹೆಣ್ಣು ಒಂದು ಈಚೆ ಬಂದು ನಿಂತಿದ್ದಾರೆ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಬಂದು ನಿಂತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಅಂದ್ಬಿಟ್ಟು ಹೆಣ್ಣುಮಕ್ಕಳನ್ನ ಬಹುತೇಕ ಗಮನದಲ್ಲಿಟ್ಕೊಂಡು ಮಾತಾಡ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಅದ್ರ ಜೊತೆಗೆ ಮಂಡ್ಯದ ಸೊಸೆ ಅಲ್ಲ ಅನ್ನೋ ಒಂದು ಪದಕ್ಕೆ ಕೂಡ ಜನರಿಂದನೇ ಕೂಡ ಉತ್ತರ ತೆಗಿಸ್ತಾ ಇದ್ದಾರೆ. ಈಗ ಮಳವಳ್ಳಿಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಎಂಟ್ರಿ ಕೊಡ್ತಾ ಇರೋದು ಪ್ರಚಾರದ ವಾಹನದಲ್ಲಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಂಡ್ಯದ ಮಳವಳ್ಳಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಹುತೇಕ ಎಲ್ಲ ಕಡೆ ಕೂಡ ಹೂವಿನ ಹಾರವನ್ನ ಹಾಕಿ ಪಟಾಕಿ ಸಿಡಿಸಿ ತಮಟೆ ಸೋಗಿನ ಮೂಲಕ ಸ್ವಾಗತ ಮಾಡೋ. ಓಕೆ, ಥ್ಯಾಂಕ್ ಯು ಹರೀಶ್.